ಇನ್ನು ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ರಚನೆಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿ ರಚಿಸುವಂತೆ ಶಾಸಕ ಎ ಮಂಜು ಮನವಿ ಮಾಡಿದ್ದಾರೆ. ಸಮನ್ವಯ ಸಮಿತಿ ಯಾಕೆ ಆಗಿಲ್ಲ ಅಂತ ನೊಂದು ಹೇಳ್ತಾ ಇದ್ದೀನಿ. ಸಮನ್ವಯ ಸಮಿತಿಯ ಅವಶ್ಯಕತೆ 100ಕ್ಕೆ 100ರಷ್ಟಿದೆ. ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಶಾಸಕ ಎ ಮಂಜು ಮನವಿ. ಸಮನ್ವಯತೆಯಲ್ಲಿ ಹೋದ್ರೆ ಸರ್ಕಾರ ರಚಿಸುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಪ್ರತಿಷ್ಠೆ ಬಿಟ್ಟು ಸಮನ್ವಯದಿಂದ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ರಚನೆಯಾಗಿಲ್ಲ ಅನ್ನುವಂಥ ವಿಷಯಕ್ಕೆ ಎ ಮಂಜು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ. ಮಂಜು ಅವರನ್ನ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಮಾಜಿ ಸಚಿವರು ಶಾಸಕರಂತ ಎ ಮಂಜು ನಮ್ಮ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇದೆ. ಮೈತ್ರಿಲೇ ವಿಧಾನಸಭೆ ಲೋಕಸಭೆ ಚುನಾವಣೆ ಕೂಡ ಗೆದ್ದಿದ್ದು. ಈಗ ಎಲ್ಲೊಂದು ಕಡೆ ಒಂದಷ್ಟು ಸಮನ್ವಯ ಕೊರತೆ ಸಮಸ್ಯೆ ಎದ್ದು ಕಾಣ್ತಿದೆ, ಒಂದಷ್ಟು ಚರ್ಚೆಗಳು ಬರ್ತಾ ಇದೆ. ಸಮನ್ವಯ ಸಮಿತಿಯ ಒಂದು ರಚನೆ ಅವಶ್ಯಕತೆ ಇದೆಯಾ? 100ಕ್ಕೆ 100 ಅವಶ್ಯಕತೆ ಇದೆ. ಸಮನ್ವಯ ಸಮಿತಿಯ ರಚನೆ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಇಬ್ಬರೂ ಕೂಡ ಪ್ರತಿಷ್ಠೆಯನ್ನು ಬಿಟ್ಟು ನಮ್ಮ ಪಕ್ಷದವರು ಮತ್ತು ಬಿಜೆಪಿ ಪಕ್ಷದವರು ಸೇರಿ ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಪಕ್ಷ ಸಂಘಟನೆಗಳನ್ನು ಮಾಡಿ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ ಇಟ್ಟಿರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಕೊಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರತಿಷ್ಠೆಯಾಗಿ ಎರಡೂ ಪಕ್ಷದವರು ಬಿಜೆಪಿ ಮತ್ತೆ ಜೆಡಿಎಸ್ ಅವರು ತಗೋಬಾರದು ಅಂತ ಹೇಳ್ತೀರಾ ರಾಜ್ಯದಲ್ಲಿ? ನೋಡಿ, ಇಲ್ಲಿ ಸಮನ್ವಯ ಸಮಿತಿ ಆಗದೆ ಇರೋದನ್ನು ನೋಡಿದ್ರೆ ನನಗೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ನೊಂದು ಹೇಳ್ತಾ ಇದ್ದೀನಿ. ಈ ಮುಖಂಡರುಗಳಿಗೆ ನನ್ನ ಮನವಿ ಏನು ಅಂದರೆ, ನೀವು ಕಾರ್ಯಕರ್ತರನ್ನ ಗಮನದಲ್ಲಿ ಇಟ್ಕೊಂಡು ಸಮನ್ವಯ ಸಮಿತಿಯನ್ನು ಮಾಡಿ ಪಕ್ಷದ ಸಂಘಟನೆ ಮಾಡಿ ಮುಂದಿನ ದಿನಗಳು 28ಕ್ಕೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಸಮನ್ವಯ ಸಮಿತಿ ಅವಶ್ಯಕತೆ ಇದೆ, ಅದನ್ನು ಮಾಡಬೇಕು. ಅಂದ್ರೆ ಈಗ ಸಮನ್ವಯ ಸಮಿತಿ ರಚನೆ ಆಗದಲ್ಲೇ ಇರುವಂತದ್ದು, ಬಿಜೆಪಿ ಜೆಡಿಎಸ್ ಒಟ್ಟೊಟ್ಟಿಗೆ ಹೋರಾಟ ಮಾಡದಲ್ಲೇ ಇರುವಂತದ್ದು ಒಂದಷ್ಟು ಬೇಸರ ಇದೆಯಾ ನಿಮಗೆ? ಹಾಗಾದ್ರೆ ನೋಡಿ, ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ಅಸೆಂಬ್ಲಿ ಒಳಗೆ ಜೊತೆಲಿ ಹೋರಾಟ ಮಾಡ್ತೀವಿ, ಹೊರಗಡೆ ಬಂದಾಗ ಅವರೇ ಮಾಡೋದು ನಾವೇ ಸಪರೇಟ್ ಮಾಡೋದು ಅದು ತರವಲ್ಲ. ಅಸೆಂಬ್ಲಿನಲ್ಲೂ ಜೊತೆಲಿ ಮಾಡಬೇಕು, ಹೊರಗಡೆಯಲ್ಲೂ ಜೊತೆಲಿ ಮಾಡಬೇಕು. ಒಗ್ಗಟ್ಟಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ಗೌರವ. ನಿಮ್ಮ ನಾಯಕರಿಗೆ ಏನಾದ್ರು ಈ ವಿಚಾರ ಸಮನ್ವಯ ಸಮಿತಿ ರಚನೆ ಮಾಡೋ ವಿಚಾರ ನಿಮ್ಮ ವರಿಷ್ಠ ಗಮನಕ್ಕೆ ತಂದಿದ್ರೆ ಸಭೆಯನ್ನು ಸೇರಿದಾಗ? ಮೊನ್ನೆ ಮೀಟಿಂಗ್ ಆದಂತ ಇದರಲ್ಲಿ ನಾವು ಅದನ್ನ ಕೂಲಂಕುಷವಾಗಿ ಮಾತಾಡಿದ್ವಿ. ಅವ್ರ ಜೊತೆನೂ ಮಾತಾಡಿ ಸಮನ್ವಯ ಸಮಿತಿನ ಕೂಡಲೇ ಮಾಡಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ಎ ಮಂಜು ಅವರ ಮಾತು. ಕ್ಯಾಮರಾಮನ್ ರಾಜು ಜೊತೆ ಸುನಿಲ್, TV9 ಬೆಂಗಳೂರು.